ಪ್ರೈಸ್ ದ ಲಾರ್ಡ್. ಅದನಾಯ್ ಟಿವಿಯನ್ನು ಪ್ರತಿದಿನ ವೀಕ್ಷಣೆ ಮಾಡುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೆಲ್ಲರಿಗೂ, ಹಿರಿಯರೆಲ್ಲರಿಗೂ, ಮಕ್ಕಳೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಅದ್ಭುತವಾದ ನಾಮದಲ್ಲಿ ನಾನು ನಿಮ್ಮನ್ನು ಸ್ವಾಗತಿಸ್ತೇನೆ, ವಂದಿಸ್ತೇನೆ. ಈ ದಿನ ಈ ವಾಗ್ದಾನದ ಈ ಒಂದು ವಚನವನ್ನು ನಾವು ಈ ಒಂದು ದಿನದಲ್ಲಿ ನಾವು ಧ್ಯಾನ ಮಾಡುವಾಗ, ಈ ವಾಗ್ದಾನವು ಈ ಮೇ ತಿಂಗಳಲ್ಲಿ 2025 ಮೇ ತಿಂಗಳಲ್ಲಿ ನಮಗೆ ಬಹಳ ಪ್ರಯೋಜನಕರವಾಗಿರುತ್ತೆ ಅಂತ ನಾನು ಕರ್ತನಲ್ಲಿ ನಂಬ್ತೇನೆ. ಕಳೆದ 4 ತಿಂಗಳು ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸ್ಕೊಂಡು ಬಂದಾರೆ ಪ್ರಿಯರೇ. ನಮ್ಮ ಎಲ್ಲ ಅಗತ್ಯಗಳನ್ನು ಸಂಧಿಸಿದ್ದಾನೆ. ವಿಶೇಷವಾಗಿ ಯಾದನಾಯ್ ಟಿವಿಯ ಮುಖಾಂತರ ಅನೇಕ ಕುಟುಂಬಗಳನ್ನು ಸ್ವಾಮಿ ಮುಟ್ಟಿದ್ದಾನೆ. ಅನೇಕ ಪ್ರಾರ್ಥನಾ ಕೋರಿಕೆಗಳನ್ನು ನಮ್ಮ ಜೊತೆ ನೀವು ಹಂಚ್ಕೊಂಡಿದ್ದೀರಾ. ಆ ಪ್ರಾರ್ಥನಾ ಕೋರಿಕೆಗಳಿಗೆ ದೇವರಲ್ಲಿ ಉತ್ತರ ಕೊಟ್ಟಿದ್ದಾನೆ ಅಂತೇಳಿ ನಾವು ನಂಬ್ತೇವೆ. ಎಲ್ಲ ಪ್ರಾರ್ಥನಾ ಕೋರಿಕೆಗಳು ಕರ್ತನಾದ ಯೇಸು ಸ್ವಾಮಿ ಉತ್ತರ ಕೊಟ್ಟಿದ್ದಾನೆ ಅಂತೇಳಿ ನಾವು ನಂಬ್ತೇವೆ. ಅನೇಕರು ನಿಮ್ಮ ಸಾಕ್ಷಿಗಳನ್ನು ಸಹ, ಅಪ್ರವಾದನೆ ಮಾತುಗಳು ನೆರವೇರಿದ ಸಾಕ್ಷಿಗಳನ್ನು ಸಹ ನಮ್ಮ ಜೊತೆಲಿ ಹಂಚ್ಕೊಂಡಿದ್ದೀರಾ. ಸ್ವಸ್ಥತೆ ಹೊಂದ್ಕೊಂಡಿದ್ದನ್ನು ಹಂಚ್ಕೊಂಡಿದ್ದೀರಾ, ಬಿಡುಗಡೆ ಹೊಂದ್ಕೊಂಡಿದ್ದನ್ನು ಹಂಚ್ಕೊಂಡಿದ್ದೀರಾ, ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಬಂದಂಥ ಬದಲಾವಣೆಯನ್ನು ಹಂಚ್ಕೊಂಡಿದ್ದೀರಾ. ಅದೆಲ್ಲದಕ್ಕಾಗಿ ನಾವು ಕರ್ತನ ಸ್ತೋತ್ರ ಮಾಡೋರಾಗಿದ್ದೇವೆ, ಸ್ತುತಿಸೋರಾಗಿದ್ದೇವೆ. ಇನ್ನೂ ಅನೇಕ ಅದ್ಭುತಗಳನ್ನು ನಿಮಗೆ ಮಾಡಲಿ ಎಂಬುದಾಗಿ ಹೇಳಿ ನಾವು ಈ ದಿನ ಈ ಕಾರ್ಯಕ್ರಮದ ಮುಖಾಂತರ ಕರ್ತನಲ್ಲಿ ಬೇಡವರಾಗಿದ್ದೇವೆ. ಈ ದಿನದ ವಾಗ್ದಾನ, ಈ ತಿಂಗಳ ವಾಗ್ದಾನ ಕೀರ್ತನೆ 115. ಕೀರ್ತನೆ 115ರಲ್ಲಿ ಭಕ್ತನು ಈ ರೀತಿಯಾಗಿ ಈ ಕೀರ್ತನೆ ಹಾಡ್ತಾನೆ. 12 ಮತ್ತು 13ನೇ ವಚನವನ್ನು ನಾವು ಓದಲಿದ್ದೇವೆ. ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ಸಣ್ಣವರು ಮೊದಲ್ಕೊಂಡು ದೊಡ್ಡ ವಂಶದವರು ಎಲ್ಲರನ್ನು ಆಶೀರ್ವದಿಸುವನು. ಇಸ್ರಾಯೇಲರ ಮನೆತವರನ್ನು ಆಶೀರ್ವದಿಸುವನು. ಆರೋನನ ಮನೆತವರನ್ನು ಆಶೀರ್ವದಿಸುವನು. ತನ್ನ ಭಕ್ತರನ್ನು ಎಲ್ಲರನ್ನು ಆಶೀರ್ವದಿಸುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನೋಡಿ, ಕರ್ತನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ಆಮೇನ್. ಹೌದು ಪ್ರಿಯರೇ, ದೇವರು ನಮ್ಮನ್ನು ನೆನೆಸುವ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ತಾಯಿ ತನ್ನ ಮಗವನ್ನು ಮರೆತರೂ ಕರ್ತನ ನಮ್ಮನ್ನು ಮರೆಯುವುದಿಲ್ಲ. ಹೌದು, ಈ ದಿನ ನಾವು ಎಷ್ಟು ಮಟ್ಟಿಗೆ ನೀವು ಸಹ ನಿಮ್ಮ ಜೀವನದಲ್ಲಿ ಎಷ್ಟೋ ಆಶೀರ್ವಾದ ಹೊಂದ್ಕೊಳ್ಳೋದ ಕಾರಣವೇನೆಂದರೆ, ಗಾಡ್ ಡಿಡ್ ನಾಟ್ ಫರ್ಗೆಟ್ ಯು. ದೇವರು ನಿಮ್ಮನ್ನು ಮರೆಯದೆ ನಿಮ್ಮ ಕುಟುಂಬದ ಅಗತ್ಯಗಳನ್ನು, ನಿಮ್ಮ ಆರೋಗ್ಯವನ್ನು, ನಿಮ್ಮ ಎಲ್ಲ ಪರಿಸ್ಥಿತಿಯಲ್ಲೂ ನಿಮಗೆ ಸಹಾಯವನ್ನು ಮಾಡಿ ನಿಮ್ಮನ್ನು, ನನ್ನನ್ನು ಸಾಕ್ಷಿಯಾಗಿ ನಡೆಸಿದ್ದಾನೆ. ಇದೇ ದೇವರು ನಮ್ಮನ್ನು ಶಾಶ್ವತವಾಗಿ ನಡೆಸುವ ದೇವರಾಗಿದ್ದಾನೆ. ಯಾರನ್ನು ದೇವರು ಆಶೀರ್ವದಿಸ್ತಾರೆ ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಯಾರು ಮೊದಲನೇದಾಗಿ ಇಸ್ರಾಯೇಲ್ ಜನರನ್ನು ದೇವರು ಆಶೀರ್ವದಿಸ್ತಾನಂತೆ. ಇಸ್ರಾಯೇಲ್ ಮನೆದವರನ್ನು. ಯಾರು ಇಸ್ರಾಯೇಲ್? ಯಾಕೋಬಾಗಿದಂತ ಆ ವ್ಯಕ್ತಿ ಮನಸಾಂತರ ಹೊಂದಿ ದೇವರ ಕಡೆ ಬಂದು ದೇವರನ್ನು ನಂಬಿ ಆ ಬೆತ್ತೇಲ್ ಎಂಬ ಜಾಗದಲ್ಲಿ ದೇವರನ್ನು ಸಂಧಿಸಿ ದೇವರಿಗೆ ಒಪ್ಪಿಸಿಕೊಟ್ಟಂತ ಮನುಷ್ಯನೇ ಯಾಕೋಬಂತ ಇಸ್ರೇಲ್ ಆಗಿ ಮಾರ್ಪಟ್ಟನು. ಹೌದು, ದೇವರನ್ನು ನಂಬುದವರು, ದೇವರ ಮಾತಿಗೆ ವಿಧೇಯರಾಗುವರು, ಕರ್ತನಾದ ಯೇಸು ಕ್ರಿಸ್ತವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡವರೆಲ್ಲ ಆತ್ಮಿಕ ಇಸ್ರೇಲರು ಎಂಬುದಾಗಿ ಹೇಳಿ ದೇವರ ವಾಕ್ಯ ಹೇಳ್ತದೆ. ಸೊ ಇಸ್ರೇಲರನ್ನು ದೇವರು ನೆನಪು ಮಾಡಿಕೊಡ್ತಾರಂತೆ. ಆತನನ್ನು ಆರಾಧಿಸುವವರನ್ನು, ಆತನ ಮುಖವನ್ನು ದರ್ಶನ ಮಾಡೋರನ್ನು, ಹಗಲು ಇರುಳು ಪ್ರಾರ್ಥಿಸುವವರನ್ನು ದೇವರು ನೆನಪು ಮಾಡಿಕೊಳ್ಳುವ ದೇವರಾಗಿದ್ದಾರಂತೆ. ನಂತರ ನಾವು ನೋಡ್ತೇವೆ, ಆರೋನ ಮನೆತವರನ್ನು ಆಶೀರ್ವಿಸುವನು. ಯಾರು ಆರೋನು? ಅವನು ಬಂದು ದೇವರ ಆ ಕುಟುಂಬದವರು ಬಂದು ದೇವರಿಗೆ ಸೇವೆ ಮಾಡಿದಂಥ ಸೇವಕರ ಕುಟುಂಬ, ಯಾಚಕರ ಕುಟುಂಬ. ಹೌದು, ಪ್ರೀಸ್ಟ್ಲಿ ಫ್ಯಾಮಿಲಿ. ದೇವರ ಸೇವೆಯನ್ನು ಪ್ರೋತ್ಸಾಹಿಸುವರು, ದೇವರ ಸೇವೆಯನ್ನು ಮಾಡುವರು, ಮನುಷ್ಯನಿಗೆ ದೇವರ ಮಾತುಗಳನ್ನು ಹೇಳುವರು. ಇವರೇ ದೇವರ ಸೇವಕರು. ಈ ರೀತಿ ದೇವರ ಸೇವೆ ಮಾಡುವ ಪ್ರತಿಯೊಬ್ಬರನ್ನು ದೇವರ ಆಶೀರ್ವದಿಸ್ತಾನಂತೆ. ಈ ದಿನ ನೀವು ಸಹ ದೇವರ ಸೇವೆಯನ್ನು ಮಾಡಲು ನಿಮ್ಮನ್ನು ಒಪ್ಪಿಸಿಕೊಡ್ಬೇಕು. ಸೇವಕರಿಗಾಗಿ ಪ್ರಾರ್ಥಿಸೋದು, ಸೇವೆ ಮಾಡೋರಿಗೆ ಸಪೋರ್ಟ್ ಮಾಡೋದು, ಸೇವೆ ಮಾಡುವ ಜೊತೆಯಲ್ಲಿ ಕೈ ಜೋಡಿಸಿ ನೀವು ಸೇವೆ ಮಾಡೋದು, ಈ ರೀತಿ ಸೇವೆ ಮಾಡುವಂಥ ಕುಟುಂಬಗಳನ್ನು ದೇವರ ಹೆಚ್ಚಾಗಿ ಆಶೀರ್ವದಿಸ್ತಾರಂತೆ. ನಂತರ ನಾವು ನೋಡ್ತೀವಿ, ತನ್ನ ಭಕ್ತರೆಲ್ಲರನ್ನು, ತನಗೆ ಭಯ ಭಕ್ತಿಯಿಂದ ತನ್ನ ಹುಡುಕುವ ಎಲ್ಲರನ್ನು ದೇವರು ಆಶೀರ್ವದಿಸ್ತಾರಂತೆ. ಹೌದು, ದೇವರ ಭಯ ಅಂದ ಕೂಡಲೇ ನಮ್ಮ ನೆನಪಿಗೆ ಬರೋದೇನೆಂದ್ರೆ, ದೇವರ ಭಯ ಅಂದರೆ ಆತನ ಮುಖಾಂತರ ನಮಗೆ ಬರುವಂಥ ದಂಡನೆಗೆ ನಾವು ಕೊಡುವಂಥ ಭಯ. ಅದಿಲ್ಲ. ದೇವರ ಭಯ ಅಂದರೆ ದೇವರಿಗೆ ನಾವು ಕೊಡುವಂಥ ಪ್ರಥಮ ಸ್ಥಾನ, ಆತನಿಗೆ ಕೊಡುವಂಥ ಘನತೆ, ಆತನ ಕೊಡುವಂಥ ಮರ್ಯಾದೆ, ಆತನ ಮೇಲೆ ನಾವು ತೋರಿಸುವಂಥ ಪ್ರೀತಿನೇ ದೇವರಿಗೆ ಭಯಪಡುವಂಥ ಭಯ. ಆಂಗ್ಲದಲ್ಲಿ ಅದಕ್ಕೆ ದ ಫಿಯರ್ ಆಫ್ ಗಾಡ್ ಇಸ್ ಅ ರೆವರೆನ್ಸ್. ಅದು ದೇವರನ್ನು ಘನಪಡಿಸುವಂಥ ಒಂದು ಭಯ. ಈ ಭಯದಿಂದ ಯಾರೆಲ್ಲ ಜೀವಿಸ್ತಾರೋ, ಯಾರೆಲ್ಲ ತನ್ನ ತೀರ್ಮಾನ ತಗೊಳ್ಕೊಳ್ತಾರೋ, ಯಾರೆಲ್ಲ ಈ ರೀತಿ ಭಯದಿಂದ
ದೇವರ ಸಮ್ಮುಖದಲ್ಲಿ ಇರ್ತಾರೋ ಅವರನ್ನು ಕರ್ತನು ಆಶೀರ್ವಿಸುವ ದೇವರಾಗಿದ್ದಾನೆ. ಸೊ 3 ಮನುಷ್ಯರನ್ನು ದೇವರು ಆಶೀರ್ವಿಸ್ತಾನೆ. ನಂಬರ್ 1 ಇಸ್ರಾಯೇಲ್ ಮನೆಯವರನ್ನು ದೇವರು ಆಶೀರ್ವಿಸ್ತಾನೆ. ಯಾರ ಇಸ್ರಾಯೇಲರು? ಕರ್ತನಾದ ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡವರು. ಆತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀವಿ ಅಂತ ಹೇಳಿ, ಆತನ ರಕ್ತನೇ ನಮಗೆ ಪಾಪದಿಂದ ವಿಮೋಚನೆ, ಶಾಪದಿಂದ ವಿಮೋಚನೆ ಅಂತ ನಂಬ್ತಾರೋ ಅವರನ್ನು ಕರ್ತನ ಆಶೀರ್ವಿಸ್ತಾರಂತೆ. 2ನೇದಾಗಿ ನಾವು ನೋಡ್ತೀವಿ, 6 ಕುಟುಂಬದವರನ್ನು ದೇವರು ಆಶೀರ್ವಿಸ್ತಾನೆ, ಸೇವೆ ಮಾಡುವವರನ್ನು. 3ನೇದಾಗಿ ತನ್ನಲ್ಲಿ ಭಯಭಕ್ತಿಯಿಂದ ತನ್ನ ಹುಡುಕುವ ಎಲ್ಲ ಭಕ್ತರನ್ನು ಕರ್ತನ ಆಶೀರ್ವಿಸ್ತಾನೆ. ಹೌದು ಪ್ರಿಯರೇ, ಈ ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವಿಸಲಿ. ಈ ತಿಂಗಳು TV ಮುಖಾಂತರ, ವಾಕ್ಯದ ಮುಖಾಂತರ ಬಂದಿರುವಂಥ ಪ್ರತಿಯೊಂದು ಪ್ರವಾದನೆಯು ನಿಮ್ಮ ಜೀವನದಲ್ಲಿ ನೆರವೇರಲಿ. ಬನ್ನಿ, ನಾನು ನಿಮಗಾಗಿ ಪ್ರಾರ್ಥಿಸಲಿದ್ದೇನೆ. ಸರ್ವಶಕ್ತನಾದ ದೇವರೇ, ಈ ಒಂದು 4 ತಿಂಗಳು ನಮ್ಮನ್ನು ಕಾದು 5ನೇ ತಿಂಗಳು ಕಾಣುವಂತೆ ನೀನು ಮಾಡಿದ ಕೃಪೆಗಾಗಿ ಸ್ತೋತ್ರ. ಇದುವರೆಗೂ ಎಲ್ಲದರಲ್ಲೂ ನೀವು ನಮ್ಮನ್ನು ಕಾಪಾಡಿದರೆ ಸ್ವಾಮಿ. ಇನ್ನು ಸ್ವಾಮಿ, ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂಥ ಪ್ರತಿ ಸಹೋದರಿಗಾಗಿ, ಪ್ರತಿ ಸಹೋದರನಿಗಾಗಿ, ಪ್ರತಿ ಬ್ರದರ್ ಸಿಸ್ಟರ್ ಮಕ್ಕಳಿಗಾಗಿ, ಹಿರಿಯರಿಗಾಗಿ ಪ್ರಾರ್ಥಿಸ್ತಾನೆ. ನಿನ್ನ ಪ್ರಸನ್ನತೆ ಈಗಲೇ ಅವರನ್ನು ಸ್ಪರ್ಶಿಸಲಿ. ಸಕಲ ವಿಧವಾದ ರೋಗಗಳು ಅವರ ಶರೀರವನ್ನು ಬಿಟ್ಟು ಹೊರಗೆ ಹೋಗಲಿ. ಯೇಸುವಿನ ನಾಮದಲ್ಲಿ ಕುಟುಂಬದಲ್ಲಿ ಸ್ವಾಮಿ ತೊಂದರೆ ಕೊಡುವಂಥ ಮಾಂತ್ರಿಕ ಕಟ್ಟುಗಳು, ಶೈತಾನ ಕ್ರಿಯೆಗಳು ಲಯವಾಗಲಿ, ಬಿಡುಗಡೆ ಉಂಟಾಗಲಿ. ಈ ಕುಟುಂಬದಲ್ಲಿ ಅದ್ಭುತಗಳು ನಡೆಯಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಪ್ರತಿಯೊಬ್ಬರನ್ನು ಮುಟ್ಟಿ ಸ್ವಾಮಿ, ಅವರ ತಲೆಯಿಂದ ಅಂಗಾಲವರೆಗೂ ನಿಮ್ಮ ಕಲ್ವಾರ ರಕ್ತದಲ್ಲಿ ಮರೆಮಾಚಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೇ, ಈ ವಾಗ್ದಾನದ ಪ್ರಕಾರ ಚಿಕ್ಕವರನ್ನು, ದೊಡ್ಡವರನ್ನು, ತನಗೆ ಭಯಪಡುವವರನ್ನು, ಸೇವೆ ಮಾಡುವವರನ್ನು, ಕರ್ತನೇ, ಇಸ್ರಾಯೇಲರ ಜನರನ್ನು ನೀನು ಆಶೀರ್ವಿಸುವ ದೇವರಾಗಿದ್ದೀಯಾ. ಆ ವಾಕ್ಯವು ಎಲ್ಲರ ಜೀವನದಲ್ಲಿ ನೆರವೇರಲಿ, ದೊಡ್ಡ ಕಾರ್ಯ ನಡೀಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರಿಯ ವೀಕ್ಷಕರೇ, ದೇವರು ನಿಮ್ಮ ನೆನಪು ಮಾಡಿಕೊಂಡಿದ್ದಾನೆ, ನಿಮ್ಮ ಪ್ರಾರ್ಥನೆ ನೆನಪು ಮಾಡಿಕೊಂಡಿದ್ದಾನೆ, ನೀವು ಮಾಡಿದ ಸೇವೆ ನೆನಪು ಮಾಡಿಕೊಂಡಿದ್ದಾನೆ. ನಿಮ್ಮಲ್ಲಿ ಎಷ್ಟೋ ಕಷ್ಟ ಇದ್ದು ಸಹ ದೇವರ ಸೇವೆಗಂತ ನೀವು ಕೊಟ್ಟಂತ ಅತ್ಯಾಗವಾದ ಕಾಣಿಕೆಯನ್ನು ಸ್ವಾಮಿ ನೆನಪು ಮಾಡಿಕೊಂಡಿದ್ದಾನೆ. ಬೈಬಲ್ ನೋಡ್ರಿ, ಇಸ್ರೇಲ್ ಜನರನ್ನು ಸ್ವಾಮಿ ಹೇಳಿದ್ರು, ವಚನ ಕಂಡದ 3ನೇ ಅಧ್ಯಾಯದಲ್ಲಿ, ಅಬ್ರಹಾಮನ ಸಂತತಿಯನ್ನು ನಾನು ನೆನಪು ಮಾಡಿಕೊಂಡಿದ್ದೇನೆ, ಅವ್ರು ನನ್ನ ಮಕ್ಕಳು ಅಂತ ಹೇಳಿ ದೇವರ ವಾಕ್ಯ ಮೋಸೆ ಸಂಗಡ ದೇವರು ಮಾತಾಡುವಾಗ ಹೇಳ್ತಾರೆ, ನನ್ನ ಜನ ಪಡುವಂತ ಕಷ್ಟವನ್ನು ನೋಡ್ತಾ ಇದ್ದೇನೆ. ಹೌದು ಪ್ರಿಯರೇ, ನಮ್ಮ ದೇವರು ನಮ್ಮನ್ನು ಯಾವಾಗಲೂ ನೆನಪು ಮಾಡಿಕೊಳ್ಳುವ ದೇವರಾಗಿದ್ದಾನೆ. ಇಸ್ರೇಲನ್ನು ಕಾಯುವನು, ಅವನು ನಿದ್ರಿಸುವುದಿಲ್ಲ, ತೂಕಡಿಸುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳಿದೆ. ಆದ ಕಾರಣ ಈ ದಿನ ಕರ್ತವ್ಯ ನಡೆಸಿದ್ದಾನೆ. ಈ ತಿಂಗಳು ಪೂರ್ತಿಯಲ್ಲಿ ನೀವು ದೊಡ್ಡ ದೊಡ್ಡ ಕಾರ್ಯಗಳನ್ನು ನಿಮ್ಮ ಜೀವನದಲ್ಲಿ ನೋಡ್ತೀರಾ, ನಿಮ್ಮ ಮಕ್ಕಳ ವಿಷಯದಲ್ಲಿ ನೋಡ್ತೀರಾ, ನಿಮ್ಮ ಕುಟುಂಬದ ವಿಷಯದಲ್ಲಿ ನೋಡ್ತೀರಾ, ನಿಮ್ಮ ಆರೋಗ್ಯದ ವಿಷಯದಲ್ಲಿ ನೋಡ್ತೀರಾ, ನಿಮ್ಮ ಆರ್ಥಿಕ ವಿಷಯದಲ್ಲಿ ನೋಡ್ತೀರಾ ಅಂತೇಳಿ ನಾನು ನಂಬ್ತೇನೆ. ಈ ದಿನ ನಮಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಒಂದು ಚಿಕ್ಕ ಒಂದು ಅಪೀಲ್ ಮಾಡಬೇಕು. ಏನಂದ್ರೆ, ಈ ಅದನಾಯ್ ಸ್ವಾರ್ಥೆಯನ್ನು ಸಾರುವಂತ ಅನೇಕ ಜೊತೆಲಿ ಹಂಚಿಕೊಳ್ಳುವಂತ ಈ ಸೇವೆಯನ್ನು ನೀವು ಪ್ರೋತ್ಸಾಹಿಸಬೇಕು. ಇದಕ್ಕಾಗಿ 1 ನಿಮಿಷ ಪ್ರಾರ್ಥನೆ ಮಾಡುವಂಥ ಪಾರ್ಟ್ನರ್ಸ್ ನಮಗೆ ಬೇಕಾಗಿದೆ. ದಿನ 1 ನಿಮಿಷ ಅಥವಾ 5 ನಿಮಿಷಗಳು ಈ ಸೇವೆಯಲ್ಲಿ ದೇವರ ನಾಮ ಮಹಿಮೆ ಪಡಬೇಕು, ಅನೇಕ ರಕ್ಷಣೆ ಹೊಂದ್ಕೊಳ್ಬೇಕು, ಅನೇಕರ ಜೀವನದಲ್ಲಿ ಒಂದು ಬದಲಾವಣೆ ಬರಬೇಕೆಂಬುದಾಗಲಿ ಪ್ರಾರ್ಥಿಸುವಂತ ನಮಗೆ ಪಾಲುಗಾರರು ಬೇಕಾಗಿದ್ದಾರೆ. ಮಾತ್ರವಲ್ಲ, ತಿಂಗಳಿಗೆ 500 ರೂಪಾಯಿ, ತಿಂಗಳಿಗೆ 1000 ರೂಪಾಯಿ ಅಥವಾ ತಿಂಗಳಿಗೆ 100 ರೂಪಾಯಿ ಇನ್ನು ಕೊಟ್ಟು ಈ ಸೇವೆಯನ್ನು ನೀವು ಸಪೋರ್ಟ್ ಮಾಡಿ. ಈ ಸೇವೆಯಲ್ಲಿ ನೀವು ಕೊಡುವಂಥ 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಮುಖಾಂತರ ಈ ಒಂದು TV ಚಾನಲ್ಗೆ ನೀವು ಪಾಲುಗಾರ ಆಗೋದಾದ್ರೆ, ಆ ಒಂದು ದುಡ್ಡನ್ನು ನಾವು ಅನೇಕ ನೆಟ್ವರ್ಕಲ್ಲಿ ಟೆಲಿಕಾಸ್ಟ್ ಮಾಡಲು, ಎಕ್ವಿಪ್ಮೆಂಟ್ಸ್ ತೆಗೆದುಕೊಳ್ಳಲು, ಇದರಲ್ಲಿ ಸೇವೆ ಮಾಡುವಂಥ ಆ ಕುಟುಂಬಗಳು ನಡೆಯಲು ಆ ಒಂದು ದುಡ್ಡನ್ನು ನಾವು ಖರ್ಚು ಮಾಡಲಿದ್ದೇವೆ. ಅದ್ರ ಮುಖಾಂತರ ಹೆಚ್ಚೆಚ್ಚಾದ ಆಶೀರ್ವಾದಗಳನ್ನು ಸ್ವಾಮಿ ನಿಮ್ಮ ಮೇಲೂ ನಿಮ್ಮ ಕುಟುಂಬದ ಮೇಲೂ ಇಡ್ತಾನೆ ಅಂತೇಳಿ ನಾನು ನಂಬ್ತೇನೆ. ಸೊ ದೇವರ ವಾಕ್ಯ ಹೇಳ್ತದೆ, ಲೂಕ 6 ನಾವು ಓದ್ತೇವೆ, ಲೂಕ 6 ಕೊಡ್ರಿ, ಆಗ ನಿಮಗೆ ಕೊಡಲ್ಪಡುವುದು. ಸೊ ಈ ವಾಕ್ಯದ ಪ್ರಕಾರ ನೀವು ವಿಶ್ವಾಸದಿಂದ ಕೊಡ್ರಿ. ಈಗ ನೀವು TV ಸ್ಕ್ರೀನ್ ಇರುವಂಥ ಈ ಒಂದು ಸ್ಕ್ಯಾನ್ ಕೋಡ್ಗೆ ನೀವು ಸ್ಕ್ಯಾನ್ ಮಾಡಿ ನಿಮ್ಮ ಕಾಣಿಕೆ ನೀವು ಕಳಿಸಬಹುದು. ವ್ಯಸನದಿಂದಲಲ್ಲ, ಕಡ್ಡಾಯದಿಂದಲಲ್ಲ, ಉತ್ಸಾಹವಾಗಿ ಕೊಡೋದ್ರ ಮೇಲೆ ದೇವರು ಪ್ರೀತಿ ಉಳ್ಳವನಾಗಿದ್ದಾನೆ. ಈ ತಿಂಗಳಲ್ಲಿ ಬರುವಂಥ ಪ್ರತಿಯೊಂದು ಕಾರ್ಯಕ್ರಮಕ್ಕಾಗಿ ಪ್ರಾರ್ಥಿಸಿರಿ. ನಿಜವಾಗಲೂ ಕರ್ತನ ದೊಡ್ಡ ಕಾರ್ಯ ನಮ್ಮ ಜೀವನದಲ್ಲಿ ಮಾಡಲು ಶಕ್ತನಾಗಿದ್ದಾನೆ. ನಿಮ್ಮ ಪ್ರಾರ್ಥನೆ ಕೋರಿಕೆಗಳನ್ನು ನಮ್ಮ ಜೊತೆಲಿ ಹಂಚಿಕೊಳ್ಳಲು ಮರಿಬೇಡಿ. ಈ ಒಂದು ವಾಟ್ಸಪ್ ನಂಬರಲ್ಲಿ ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ ಅನ್ನು ಕಳಿಸಿ. ಮಾತ್ರವಲ್ಲ, ನಿಮ್ಮ ಸಾಕ್ಷಿಗಳನ್ನು ಸಹ ನಮ್ಮ ಜೊತೆಲಿ ಹಂಚಿಕೊಳ್ಳಿ. ನಾವು ಅದನ್ನು ಕೇಳಿ ನಾವು ದೇವರನ್ನು ಮಹಿಮೆ ಪಡಿಸೋರಾಗಿರ್ತೇವೆ. ಈ ವಾಗ್ದಾನದ ಮುಖಾಂತರ ದೇವರು ಈ ಮೇ ತಿಂಗಳಲ್ಲಿ ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ ಎಂಬುದಾಗಿ ಹೇಳ್ತಾ, ಇಲ್ಲಿಗೆ ನಾವು ಈ ಒಂದು ವಾಗ್ದಾನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕರ್ತವ್ಯವಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು,
ಪವಿತ್ರ ಆತ್ಮನ ಐಕ್ಯತೆಯು ನಮ್ಮೆಲ್ಲರದಕ್ಕೂ ಶಾಶ್ವತವಾಗಿರಲಿ. ಗಾಡ್ ಬ್ಲೆಸ್ ಯು.